ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಗಳವಾರ, ಇದು ಮಂಗಳವಾರ ಲಾಗ್ ಆಗಿರುತ್ತೆ. ಆಮೇಲೆ ಇವತ್ತೇನು ಅಂತ ಹೇಳಿದ್ರೆ ವಿಶೇಷ ಅಂದರೆ ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಹಬ್ಬ ಮಾಡ್ತಾ ಇದ್ದೀವಿ ಸೊ ಪ್ರತಿ ವರ್ಷವೂ ನಾನು ಸೇಮ್ ಇದೇ ನಾಗರ ಕಲ್ಲಿಗೆ ಪೂಜೆ ಮಾಡ್ತಾ ಇದ್ದೆ. ಈ ವರ್ಷವೂ ಇದೇ ನಾಗರ ಕಲ್ಲಿಗೆ ಪೂಜೆ ಮಾಡ್ತಾ ಇದ್ದೀನಿ ಆಮೇಲೆ ಆಲ್ಮೋಸ್ಟ್ ಆಲ್ ನಾವು ನಾಗರ ಪಂಚಮಿನ ಬೆಳಗ್ಗೆನೇ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ನಾನು ತುಂಬ ಲೇಟಾಗಿ ಎಲ್ಲ ಮಾಡೋದಿಲ್ಲ. ಅಂದರೆ ಬೆಳಗ್ಗೆನೇ ಎದ್ಬಿಟ್ಟು ಆವಾಗಲೇ ಫ್ರೆಶ್ ಅಪ್ ಎಲ್ಲ ಆಗಿ ಮನೇಲಿ ಪೂಜೆ ಮಾಡಿ ಆಮೇಲೆ ಏನೂ ತಿಂದಿರೋದಿಲ್ಲ. ಏನೂ ತಿಂದಲ್ಲೇ ಫಸ್ಟ್ ಇಲ್ಲಿ ನಾಗರ ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗಿ ಆಮೇಲೆ ನಾನು ಟಿಫನ್ ಆಗಲಿ ಏನೇ ಆದರೂ ನಾವು ಮನೇಲಿ ಎಲ್ಲರೂ ತಿನ್ನೋದು. ಸೊ ಹಾಗೆಯೇ ಈ ವರ್ಷವೂ ಕೂಡ ನಾನು ಮತ್ತು ಭರತ್ ಹಾಗೆ ಪಾಪು ನನ್ನ ಮಗ 3 ಜನನೂ ಬಂದಿದ್ವಿ. ನಾವು ಎಲ್ಲ ಕೆಲಸನೂ ಮನೇಲೂ ಮುಗಿಸಾಗಿತ್ತು. ಸೊ ಇಲ್ಲೂ ಕೂಡ ಎಲ್ಲ ದೇವ್ರನ್ನ ಸ್ವಲ್ಪ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗುವ ಅಂತ ಹೇಳಿ ಬಂದಿದ್ವಿ ನಾವು. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಪ್ರತಿ ವರ್ಷ ಥರನೇ ಈ ವರ್ಷವೂ ಮಾಡ್ತಾಯಿದ್ದೀವಿ. ನನಗೆ ಕೆಲವೊಂದು ವಿಚಾರಗಳು ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ, ನಾಗರ ಪಂಚಮಿ ಯಾಕೆ ಮಾಡ್ತೀವಿ, ಏನಕ್ಕೆ ಅಂತ ಹೇಳಿ ತುಂಬ ಕಥೆಗಳಿದೆ. ನಾಗರ ಪಂಚಮಿ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ಹೇಳಿ. ಸೊ ಇದಕ್ಕೆ ಶ್ರೇಷ್ಠವಾಗಿ ಹಸಿ ಫಲಾರನ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಕಡಲೆಕಾಳು, ಚಿಗಣಿ, ಟಮಟ ಈ ಥರ ಅಂತ ಹೇಳಿ. ನಾನು ನೆನ್ನೆನೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಹಾಗೆ ಚಿಗಣಿ ಟಮಟ ಕೂಡ ನೆನ್ನೆನೇ ಮಾಡಿಟ್ಟಿದ್ದೆ ನಾನು ಸೊ ಹಾಗಾಗಿ ನನಗೆ ಬೆಳಗ್ಗೆ ಎದ್ಬಿಟ್ಟು ಯಾವುದೇ ರೀತಿ ಮಾಡ್ಕೊಳ್ಳೋದಕ್ಕೆ ಗಡಿಬಿಡಿ ಏನೂ ಆಗಲಿಲ್ಲ. ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ರಾತ್ರಿಯೇ. ನಂಗೆ ಹಾಗಾಗಿ ಬೆಳಗ್ಗೆ ಅನುಕೂಲ ಆಯಿತು ನನಗೆ ಮಾಡಲಿಕ್ಕೆ. ಸೊ ಶ್ರೇಷ್ಠ ನೈವೇದ್ಯಕ್ಕೆ ಇದನ್ನೇ ಹೇಳ್ತಾರೆ. ಆ್ಯಂಡ್ ದೆನ್ ಬೇರೆ ಏನೇ ಒಂದು ಸ್ವೀಟ್ ಮಾಡಿದ್ರೂ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾಗರ ಕಲ್ಲಿಗೆ ತಂದುಬಿಟ್ಟು ಇಡಬೇಕು ಅಂತ ಹೇಳ್ತಾರೆ. ನಾನು ಫಸ್ಟೆಲ್ಲ ಬಂದುಬಿಟ್ಟು ಕಿಚಡಿ ಅಂತ ಹೇಳಿ ಮಾಡ್ತಿದ್ವಿ. ಅಂದರೆ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಕಿಚಡಿ ಅಲ್ಲ, ಇದು ಬೇರೆ ಕಿಚಡಿ. ಸೊ ಕಿಚಡಿ ಮಾಡ್ತಾಯಿದ್ವಿ ನಾವು. ಆ ಕಿಚಡಿನ ಅದಕ್ಕಿನ್ನೂ ಒಂದು ಹೆಸರಿದೆ, ಬೆಲ್ಲದನ್ನ ಅಂತ ಕರೀತಾರೆ. ಬೆಲ್ಲ, ಅನ್ನ, ತುಪ್ಪ ಹಾಕ್ಕೊಂಡು ತಿಂತಾರೆ ಅದನ್ನು. ಸೊ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ಅದನ್ನು ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿಗೆ ತಂದು ನೈವೇದ್ಯಕ್ಕೆ ಇಡಬೇಕು ಅಂತ ಅಂದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ತರ್ತೀವಿ ನಾವು ಈಗ ಬಾಳೆಹಣ್ಣು ಅದೆಲ್ಲ ಇಟ್ಟಿರ್ತೀವಿ. ಈಗ ನೋಡ್ತಾ ಇದ್ದೀರಾ ನೀವೇ ಅಲ್ಲಿ ಎಷ್ಟು ಹೂವು ಹಣ್ಣು ಅದು ಇದು ಇಟ್ಬಿಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಸೊ ಹಿಂಗಿದ್ದಾಗ ಅದು ಯಾರು ತಿನ್ನೋದಕ್ಕೂ ಆಗಲ್ಲ, ಏನೂ ಇಲ್ಲ. ಸುಮ್ಮನೆ ಹಾಲು ಗೀಲು ಎಲ್ಲ ಹಾಕಿ ವೇಸ್ಟ್ ಆಗೋಗುತ್ತೆ. ಇವನ್ ಒಂದು ನಾಯಿ ಕೂಡ ಅಲ್ಲಿ ಏನೂ ತಿನ್ನಲಿಕ್ಕೂ ಆಗಲ್ಲ, ಅಷ್ಟು ಗಲೀಜಾಗೋಗ್ಬಿಡುತ್ತೆ. ಸೊ ಈ ಥರ ಇದ್ದಾಗ ನಾವು ಮನೆಯಿಂದ ಮಾಡ್ಕೊಂಬಂತಂದಿಟ್ರೆ ಅದನ್ನು ಕೂಡ ವೇಸ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಸೇರಿ. ಅಂದರೆ ಹಾಲು ಈ ಥರದ್ದೆಲ್ಲ ಹಾಕಿ ವೇಸ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಏನೂ ಸ್ವೀಟ್ ಮಾಡೋದೇ ಇಲ್ಲ. ಮಾಡಿದರೆ ದೇವರಿಗೆ ನೈವೇದ್ಯ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮಾಡೋದೇ ಇಲ್ಲ ಏನೂ. ಆ್ಯಸ್ ಇಟ್ ಈಸ್ ನಾರ್ಮಲಾಗಿ ಮನೇಲಿ ಏನು ಟಿಫನ್ ಮಾಡಬೇಕು ಅದನ್ನೇ ಮಾಡ್ಕೊಳ್ತೀವಿ ಅಷ್ಟೇ. ಆಮೇಲೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ನಾಗರ ಹಬ್ಬ ಯಾಕೆ ಮಾಡ್ತೀವಿ ಪಂಚಮಿ ಅಂತ ಹೇಳಿದ್ರೆ, ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಬ್ಯಾಕ್ ಬೋನ್ ಅಂದರೆ ಸ್ಪೈನಲ್ ಕಾರ್ಡ್ ಏನಿದೆಯಲ್ಲ ಅದು ಆ್ಯಸ್ ಇಟ್ ಈಸ್ ಹಾವು ಹೇಗಿದೆಯಲ್ಲ ಅದೇ ಥರ ಇರುತ್ತಂತೆ. ಅದು ಎಷ್ಟು ಉದ್ದ ಯಾವ ಥರ ಸ್ಟ್ರಕ್ಚರಲ್ಲಿರುತ್ತೋ ಆ ಸ್ಟ್ರಕ್ಚರಲ್ಲೇ ನಮ್ಮ ಸ್ಪೈನಲ್ ಕಾರ್ಡ್ ಇರುತ್ತಂತೆ. ಹಾಗಾಗಿ ನಮಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಇದು ಏನೋ ಹಾವಿನ ರೀತಿಲಿ ಇರೋದಕ್ಕೆ ಅಂತ ಏನೋ ಪೂಜೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಆಮೇಲೆ ಇನ್ನೂ ಒಂದು, ಹೆಣ್ಣು ಮಕ್ಕಳು ಎಸ್ಪೆಷಲಿ ಹೆಣ್ಣು ಮಕ್ಕಳು ಈ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮುಂದೆ ಅಥವಾ ಹಿಂದೆ ಹುಟ್ಟಿರೋರು ಅಂದರೆ ಅಣ್ಣ ತಮ್ಮ ಯಾರಿರ್ತಾರಲ್ಲ ಅವರಿಗೆ ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಅವರ ಮನೆ ಅಂದರೆ ನಮ್ಮ ತವರು ಮನೆ ತಂಪಾಗಿರಲಿ ಅಂತ ಹೇಳಿ ಹಾಲನ್ನ ತಗೊಂಡು ಅವ್ರ ಬೆನ್ನಿಗೆ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಮ್ಮ ತವ್ರ ಮನೆ ತಂಪಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ನಾಗರ ಪಂಚಮಿ ಮಾಡೋದ್ರಿಂದ ಈ ಥರ ತುಂಬ ಕಥೆಗಳಿದೆ. ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಕಥೆಗಳಿದೆ. ಸೊ ಕೆಲವರು ಹೇಳ್ತಾರೆ, ಕಡುಬಲ್ಲಿ ಹಳೆ ಕಾಲದಲ್ಲಿ ಮಾಡ್ತಿದ್ರಂತೆ. ಕಡುಬು ಮಾಡಬೇಕಾದ್ರೆ ಅದ್ರ ಒಳಗಡೆ ದುಡ್ಡು ಇಟ್ಬಿಟ್ಟು ಕಾಯಿನ್ಸ್ ಇಟ್ಬಿಟ್ಟು ಕಡುಬನ್ನ ಮಾಡೋದು. ಅದು ಯಾರು ತಿಂತಾರೆ ಅಂದರೆ ಯಾರಿಗೆ ತಿಂಡಿ ತಿನ್ಬೇಕಾರೆ ಊಟ ಮಾಡ್ಬೇಕಾದ್ರೆ ಅದು ಸಿಗುತ್ತೋ ಅದು ಒಳ್ಳೆಯದು, ಅದು ದುಪ್ಪಟ್ಟಾಗಲಿ ಅಂತ ಹೇಳಿಬಿಟ್ಟು, ಮನೆಗೆ ಅಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ಅಂತಲೂ ಮಾಡ್ತಾರೆ. ಈ ಥರ ತುಂಬಾ ಹಿಂದಿನ ಪುರಾಣಕವಾಗಿ ಕಥೆಗಳಿದೆ, ತುಂಬ ಕಥೆಗಳಿದೆ. ಸೊ ಒಂದೇನು ಅಂತ ಹೇಳಿದ್ರೆ,
ತವ್ರ ಮನೆಗೆ ಒಳ್ಳೆಯದಾಗಲಿ, ನಮ್ಮ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದಾಗಲಿ ಅಂತಲೇ ವಿಶೇಷವಾಗಿ ಮಾಡೋದು. ಹಾಗೆಯೇ ನಾಗರ ಪಂಚಮಿ ಮಾಡೋದ್ರಿಂದ ಇನ್ನೂ ಒಂದೇನಂದು, ರೈತರು ಯಾಕೆ ಮಾಡ್ತಾರೆ ನಾಗರ ಪಂಚಮಿ ಅಂತ ಹೇಳಿದ್ರೆ, ಅವರು ಬೆಳೆ ಬೆಳೀತಾರೆ. ಇವಾಗ ಮಳೆಗಾಲ ಬರೋದ್ರಿಂದ ಮಳೆ ಸ್ಟಾರ್ಟ್ ಆದಾಗ ಪೈರುಗಳು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ತರಕಾರಿ ಆಗಲಿ ಏನಾದರೂ ಒಂದು ಈ ಥರ ಭತ್ತ ಏನಾದರೂ ಒಂದು ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಕಪ್ಪೆಗಳು, ಈ ಮಳೆಗಾಲದಲ್ಲಿ ಕಪ್ಪೆಗಳು ಜಾಸ್ತಿ ಆಗುತ್ತೆ. ಆ ಕಪ್ಪೆಗಳು ಪೈರನ್ನ ಹಾಳು ಮಾಡ್ತಾ ಇರ್ತಾವಂತೆ. ಅದು ಹಾಳು ಮಾಡಬೇಕಾದ್ರೆ ಕಪ್ಪೆನ ತಿನ್ನೋದಕ್ಕೆ ಅಂತ ಹಾವು ಬಂದು ಹಾವು ಕಪ್ಪೆನ ತಿಂದಾಗ ಸೊ ಪೈರುಗಳು ಉಳ್ಕೊಳ್ಳುತ್ತೆ. ಅಂದರೆ ಸಾಯಲ್ಲ, ಯಾವ ಪೈರು ಚೆನ್ನಾಗಿ ಬೆಳೆ ಬರುತ್ತೆ. ಆ ಕಾರಣಕ್ಕೆ ಅಂದರೆ ಬೆಳೆನ ರಕ್ಷಿಸ್ತಾ ಇರುವ ಹಾವಿಗೆ ಒಂದು ಕೃತಜ್ಞತೆ ಹೇಳೋ ರೀತಿ ಇದು. ಅದಂಗಾಗಿ ರೈತರು ಮಾಡೋದು ಈ ಪೂಜೆ. ರೈತರು ಹಾಗಾಗಿ ನಾಗರ ಪಂಚಮಿ ಅಂತ ಹೇಳಿಬಿಟ್ಟು ಮಾಡ್ತಾರೆ ಅವರು. ಅಂದರೆ ಒಂದು ಥ್ಯಾಂಕ್ಸ್ ಹೇಳೋ ರೀತಿ ನಾಗಪ್ಪಂಗೆ ಆ ಥರ ಇದನ್ನು ಹೇಳ್ತಾರಂತೆ. ಸೊ ನನಗೂ ಇದನ್ನ ಕೇಳಿ ಖುಷಿ ಆಯಿತು. ಓಹೋ ಹೌದಾ, ಈ ಥರನೂ ಇರುತ್ತಾ ಅಂತಲೂ ಕೇಳಿ ಖುಷಿ ಆಯಿತು. ಆ್ಯಂಡ್ ದೆನ್ ಮೋರ್ ಥಿಂಗ್, ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿರ್ತಾರೆ, ಅವರಿಗೆಲ್ಲ ಈ ಥರದ್ದು ಪೌರಾಣಿಕ ಕಥೆಗಳನ್ನಾಗಲಿ ಅಥವಾ ಅದರಿಂದ ವಿಶಿಷ್ಟವಾದ ಕಥೆಗಳು ಆಗಲಿ, ಏನೇನು ಸಂಪ್ರದಾಯ ಏನು ಈ ಥರ ಎಲ್ಲ ಹೇಳೋದ್ರಿಂದ ನಮ್ಮ ಕಲ್ಚರ್ಸ್ ಕೂಡ ಇನ್ನೂ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ. ಸೊ ನನಗಂತೂ ತುಂಬ ಖುಷಿ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋದಾಗಲಿ ಮಾಡಿಸೋದು ಎಲ್ಲ. ಸೊ ಹಾಗೆಯೇ ನನಗೆ ಅಂತನಲ್ಲ, ಭರತಂಗೂ ತುಂಬ ಖುಷಿ ಇದನ್ನೆಲ್ಲ ಹೇಳೋದು ಎಲ್ಲ. ಅವರು ತುಂಬ ಹೇಳ್ತಾ ಇರ್ತಾರೆ ಹೀಗಲ್ಲ ಹೀಗೆ ಅನ್ನೋದೆಲ್ಲ ಒಂದು. ಸೊ ಈಗ ನಾವು ಆಮೇಲೆ ನಾಗರ ಪಂಚಮಿನಲ್ಲಿ ನಾವು ಯಾವಾಗ ಅದನ್ನು ರೂಢಿ ಮಾಡ್ಕೊಂಬಂದಿರ್ತೀವೋ ಅದೇ ರೀತಿ ಪೂಜೆ ಮಾಡಬೇಕಂತೆ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ಸರಿ ಆಗೋಲ್ಲ, ಅದು ಒಂದು ತೊಂದರೆ ಆಗುತ್ತೆ ಮುಂದೆ ನೀವೇನಾದರೂ ಆ ಥರ ಮಾಡಿದ್ರೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ನಾವು ಸಿಂಪಲಾಗೆ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಈಗಿನ ಕಾಲದವ್ರು ಮಾಡಿದವರು ನಮ್ಮ ತಾಯಿಯವ್ರು ಮಾಡಿರೋ ಸಂಪ್ರದಾಯಗಳನ್ನ ನಾವೇ ಇವಾಗ ನಡೆಸ್ತಾ ಇಲ್ಲ. ನಾವು ಮಾಡೋ ಸಂಪ್ರದಾಯನ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಡೆಸುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದೊಂದು ಪರಿಜ್ಞಾನದಲ್ಲಿ ಇಟ್ಕೊಂಡು ಎಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತೀವಿ. ಸೊ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ಪೂಜೆ ನಾನು ಮಾಡಿದ್ದಾಗಿದೆ. ಸೊ ಇವಾಗ ಭರತ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಪೂಜೆ ಆಯಿತು. ಸೊ ಇವಾಗ ಹಾಲು ಹಾಕ್ತಾಯಿದ್ವಿ. ಸೊ ಹಾಲು ಹಾಕಬಾರ್ದು, ವೇಸ್ಟ್ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ, ಅದು ನಿಜಾನೇ. ಬಟ್ ಈ ಹಬ್ಬಕ್ಕೆ ಇರೋದೇ ಅದು. ಇವಾಗ ಎಲ್ಲೂ ಹೇಳ್ತಾರೆ ಬಟ್ಲಲ್ಲಿ ಹಾಲು ಇಟ್ಟೋಗಿ ಹಾವು ಬಂದು ಕುಡಿಯುತ್ತೆ ಅಂತ. ಇವಾಗ ಅದು ಎಲ್ಲೂ ಬರೋದಿಲ್ಲ, ಅಷ್ಟು ಜನಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟು ಹಾವುಗಳಿಗೂ ಓಡಾಡೋಕ್ಕೆ ಸ್ವಾತಂತ್ರ್ಯ ಇಲ್ದಂಗೆ ಆಗೋಗ್ಬಿಟ್ಟಿದೆ ಇವಾಗ ಬಂದು. ಸೊ ಮುಂಚೆ ಎಲ್ಲ ಅಲ್ಲಿ ಹುತ್ತ ಇದೆ ಅಂದರೆ ಅಟ್ಲೀಸ್ಟ್ ಅದ್ರೊಳಗಡೆ ಒಂದಾದರೂ ಹಾವಿರ್ತಾ ಇತ್ತು. ಇವಾಗ ಅದು ಹುತ್ತ ಇದೆ ಅಷ್ಟೇ, ಅದರೊಳಗಡೆ ಹಾವಿದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ದೆನ್ ಇವಾಗ ಹುತ್ತಗಳೇ ಕಾಣಿಸೋದು ಕಮ್ಮಿ ಆಗೋಗ್ಬಿಟ್ಟಿದೆ ಬಂದು. ಸೊ ಹಾಗಾಗಿ ಬಟ್ ಅದೊಂದು ನಂಬಿಕೆ, ಹಾಲು ತೆನೆ ಹೆರಿಬೇಕು, ತಣ್ಣಗಿರಬೇಕು ಹಾವುಗಳು ಅನ್ನೋದೊಂದು ನಂಬಿಕೆ ಇರೋದ್ರಿಂದ ಸೊ ನಾವು ಈ ರೀತಿಯೇ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನನಗೆ ಗೊತ್ತಿರಲಿಲ್ಲ ಇನ್ನೊಂದೇನು ಅಂತಂದರೆ, ಇಲ್ಲಿ ನಾನು ಬೆಂಗಳೂರಿಗೆ ಬಂದಾಗಿಂದನೂ ಇಲ್ಲಿ ನಾಗರ ಪಂಚಮಿ ಮಾಡಬೇಕಾರೆ ಎಲ್ಲ ನನಗಿದೊಂದು ಕಾಡ್ತಾಯಿತ್ತು, ಯಾಕೆ ಈ ಥರ ದಾರ ಸುತ್ತುತ್ತಾರೆ ಅರಳಿಕಟ್ಟೆಗೆ ಮತ್ತು ನಾಗರ ಕಲ್ಲಿಗೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅಂತ ನಾನು ಮಾಡ್ತಾಯಿದ್ದೆ ಬಂದು. ಆ್ಯಂಡ್ ದೆನ್ ನಮ್ಮಮ್ಮನೂ ಕೂಡ ಕೇಳಿದ್ದೆ, ನಮ್ಮಮ್ಮ ನನಗೂ ಗೊತ್ತಿಲ್ಲ ಅಂತ ಹೇಳಿದರು, ಅಮ್ಮನೂ ಕೂಡ. ಆಮೇಲೆ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಏನು ಅಂತ ಹೇಳಿದ್ರೆ, ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕೋರಿಕೆನ ಇಟ್ಕೊಂಡು ನಾವು ಆ ಥರ ದಾರನ ಸುತ್ತಬೇಕಂತೆ. ಸೊ 9 ಸುತ್ತು ಇಲ್ಲ 3, 5, 7, 11 ಈ ಥರ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸುತ್ತು ಅಂತೇಳಿ ಸುತ್ತಬೇಕಂತೆ. ಸೊ ಅದು ಒಳ್ಳೆಯದಾಗತ್ತೆ, ಆ ಕೋರಿಕೆ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಅಂತ ಇದು ಬಂದು. ಸೊ ನನಗಿದು ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಪ್ರತಿ ವರ್ಷ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾಡ್ತಾಯಿದ್ದೆ ಒಂದು. ಬಟ್ ಈ ವರ್ಷ ಗೊತ್ತಾಗಿದ್ದರಿಂದ ಈ ವರ್ಷ ನಾನು ಅದೇ ರೀತಿ ಸಂಪ್ರದಾಯನ ಪಾಲಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು, ಯಾಕಂದರೆ ಅವಳು ಪಾಪ ಅದನ್ನು ತಿಳಿಸಿ ಹೇಳಿದ್ಲು ನನಗೆ. ಹಾಗಾಗಿ ಸೊ ಹಂಗಾಗಿ ನಾವು ಕೂಡ ಇದನ್ನೆಲ್ಲ ಮಾಡಿದ್ವಿ. ಅದನ್ನ ಆಗ್ತಿದ್ದಂಗೆ ನಾನು ಪ್ರತಿ ವರ್ಷ ಈ ಟೈಮ್ಗಳಲ್ಲಿ ಅಂದರೆ ಈ ನಾಗರ ಪಂಚಮಿ ದಿನ ನಾನು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಮಡ್ಲಕ್ಕಿನ ಹಾಕ್ತೀನಿ ನಾನು ಬಂದು. ಇದು ಪ್ರತಿ ವರ್ಷ ಮಾಡ್ಕೊಂಬರೋ ಅಂಥದ್ದೇ, ನಾನು ಇದೇನು ಒಂದು ವರ್ಷ ಅಂತಲ್ಲ, ನಾನು ಪ್ರತಿ ವರ್ಷ ಯಾವಾಗ ಮಾಡ್ತೀನಿ ಎಲ್ಲ ಮಾಡ್ತೀನಿ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ನಾಗರ ಪಂಚಮಿ ಮಾಡೋಂಗಿರಲ್ಲ ನಾವು. ಸೊ ಅದೊಂದು ವರ್ಷ ನಾನು ಮಾಡೋದಿಲ್ಲ. ಇನ್ನು ಬಾಣಿತನದಲ್ಲಿದ್ರೂ ಅವಾಗೆಲ್ಲ ನಾನು ಮಾಡ್ತೀನಿ ಇದನ್ನು. ಆ ಪ್ರೆಗ್ನೆನ್ಸ್ ಟೈಮಲ್ಲಿ ಮಾಡಬಾರ್ದಂತೆ ನಾಗರ ಪಂಚಮಿನ, ಅದು ಒಳ್ಳೆಯದಲ್ಲ. ಏಕೆಂದರೆ ನಮ್ಮ ಹೊಟ್ಟೆನಲ್ಲಿ ಒಂದು ಮಗು ಇರುತ್ತೆ ಅಲ್ಲ, ಆ ಕಾರಣಕ್ಕೆ ಆ ಟೈಮಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ನನಗೂ ಅದು ಯಾಕೆ ಮಾಡಬಾರ್ದು ಅನ್ನೋದು ಪರ್ಟಿಕ್ಯುಲರಾಗಿ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಬೇಕಾದರೆ ಅದನ್ನ ತಿಳ್ಕೊಂಡು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ನಿಮಗೆ. ಬಟ್ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು ನಾಗರ ಪಂಚಮಿ ಅಂತ ಹೇಳ್ತಾರೆ.
ಸೊ ಹಾಗಾಗಿ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗ ಮಾತ್ರ 2 ವರ್ಷ ನಾನು ಮಾಡ್ದಲೇ ಇರೋದು ಬಿಟ್ಟರೆ ಇನ್ನು ಪ್ರತಿ ವರ್ಷ ನಾನು ಮಾಡಿದ್ದೀನಿ. ಬಟ್ ನಾನು ಮಾಡ್ದಲೇ ಇದ್ರೂ ಭರತ್ತಾಗಲಿ ಮಕ್ಕಳಾಗಲಿ ಮಾಡಿದ್ದಾರೆ ಅದನ್ನು. ಸೊ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಮಾಡಬೇಕಂತೆ ಅದನ್ನು. ಹಾಗಾಗಿ ನಾನು ಮಾಡಿಲ್ಲ ಅಂದ್ರೂ ಭರತ್ ಅಥವಾ ಮಕ್ಕಳು ಅವ್ರು ಮಾಡ್ತಾರೆ. ಭರತ್ತು ಇಷ್ಟು ಪೂಜೆ ಎಲ್ಲ ಮಾಡೋಕ್ಕೆ ಅವ್ರ ಕೈಲಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರು ಹಾಲು ತೊಗೊಂಡೋಗಿ ತೆನೆ ಎರೆದ್ಬಿಟ್ಟು ಬರ್ತಾರೆ ಅವರು. ಸೊ ಇಷ್ಟು ಮಾಡ್ತಾರೆ ಅವರದ್ದು. ನಮಗೆ ಹಾಗಾಗಿ ಸಮಾಧಾನ ಅಷ್ಟಾದರೂ ಅವ್ರು ಮಾಡ್ತಾರಲ್ಲ ಅಂತೇಳಿ. ಸೊ ಹಾಗೆಯೇ ನೋಡಿ ನಾನು ಇದೇ ಥರ ಮಡ್ಲಕ್ಕಿ ಕೊಡೋದು. ಮಡ್ಲಕ್ಕಿಗೆ ನಾನು ಏನೇನು ಹಾಕಿರ್ತೀನಿ ಅಂದರೆ ಅಕ್ಕಿ, ವೀಳ್ಯದೆಲೆ, 2 ವೀಳ್ಯದೆಲೆ, ಅಡಿಕೆ, ಬಳೆ, ಚಿಗಣಿ, ಟಮಟ, ಬಾಳೆಹಣ್ಣು, ಬ್ಲೌಸ್ ಪೀಸ್ ಇದಿಷ್ಟೂ ಇಟ್ಬಿಟ್ಟು ನಾನು ಅರಶಿನ ಕುಂಕುಮಕ್ಕೆ ಅಂತ ಕೊಡ್ತೀನಿ. ಅದು 3 ಜನ ಇದ್ದರೆ 3 ಜನಕ್ಕೆ ಅಂತ ಕೊಡ್ತೀನಿ, 5 ಜನ ಇದ್ದರೆ 5 ಜನ ಅಂತ ಹೇಳಿ. ನನ್ನ ಕೈ ಅಂದರೆ ನಾನು ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ. ಇಷ್ಟು ಕವರಲ್ಲೇ ಹಾಕ್ಕೊಂಡು ಅದನ್ನ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ. ನಾನು ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ. ಸೊ ಪ್ರತಿ ವರ್ಷ 3 ಜನಕ್ಕೆ ಕೊಡ್ತಾಯಿದ್ದೆ, ಈ ವರ್ಷ 5 ಜನಕ್ಕೆ ಅಂತ ಹೇಳಿ ಮುತ್ತೈದೆಯರಿಗೆ ಕೊಟ್ಟಿದ್ದೀನಿ. ಅದೊಂದು ಖುಷಿ ಅವ್ರಿಗೆ ಕೊಡೋದು. ಏಕೆಂದರೆ ಪ್ರತಿಯೊಬ್ಬರ ಹತ್ರ ತೊಗೋಬೇಕಾದ್ರೆ ಅವರು ನಮಗೂ ಕೊಡ್ತಾರೆ, ನಾವು ಅವರಿಗೂ ಕೊಡ್ತೀವಿ. ಸೊ ಅದೊಂಥರ ಖುಷಿ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಮನೆಗೆ ಯಾರಿಗಾರ ಕುಂಕುಮಕ್ಕೆ ಕರೆದ್ರೆ ಅವರೊಂದು ರಿಲೇಟಿವ್ಸ್ ಆಗಿರ್ತಾರೆ, ಇಲ್ಲ ಫ್ರೆಂಡ್ಸ್ ಆಗಿರ್ತಾರೆ, ಇಲ್ಲ ನೈಬರ್ಸ್ ಆಗಿರ್ತಾರೆ, ಈ ಥರದವ್ರು ಇರ್ತಾರೆ. ಬಟ್ ಆದರೆ ನಾವು ದೇವಸ್ಥಾನದಲ್ಲಿ ಹೋಗಿ ಕೊಡ್ಬೇಕಾದ್ರೆ ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ. ಸೊ ಅವರೊಂದು ಒಳ್ಳೆ ಮನಸ್ಸಲ್ಲಿ ನಿಮಗೆ ಒಳ್ಳೇದಾಗಲಿ ಅಮ್ಮ ಅಂತ ಹೇಳಿಬಿಟ್ಟು ಆರೈಸಿ ಕಳಿಸ್ತಾರಲ್ಲ, ಅದೊಂಥರ ಖುಷಿ ಆಗುತ್ತೆ. ಕೇಳೋಕ್ಕೆ ಒಂಥರ ಚೆನ್ನಾಗೂ ಅನಿಸುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಅನಿಸುತ್ತೆ ಬಂದವಾಗ. ನಮಗೆ ಏನೇ ಒಂದಿದ್ರು ಯಾರು ಗುರ್ತು ಪರಿಚಯ ಇಲ್ದಿರೋರು ಬಂದ್ಬಿಟ್ಟು ನಿಮಗೊಂದು ಒಳ್ಳೇದಾಗಲಿ ಅಂತ ಒಂದು ಬ್ಲೆಸ್ ಮಾಡ್ತಾರಲ್ಲ, ತುಂಬಾ ಖುಷಿ ಅನಿಸುತ್ತೆ ಬಂದ್ಬಿಟ್ಟು ಅದು. ಆ್ಯಂಡ್ ದೆನ್ ಅವರು ನಮಗೆ ಕರೆದು ಅರಿಶಿನ ಕುಂಕುಮ ಕೊಡ್ತಾರೆ, ಅದಿನ್ನೂ ಒಂಥರ ಖುಷಿನೇ ಬಂದ್ಬಿಟ್ಟು. ಅರಿಶಿನ ಕುಂಕುಮ ಭಾಗ್ಯ ಬಂದಾಗ ಯಾರೂ ಬೇಡ ಅಂತ ಹೇಳಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಇವತ್ತಿನವರೆಗೂ ನಾನು ಯಾರಿಗೆ ಕರೆದ್ರೂ ಇಲ್ಲ ಬರ್ತೀನಿ ಇರಿ ಅಂತಲೂ ಹೋದವರಿಲ್ಲ, ನಿಂತು ತೊಗೊಂಡು ಹೋಗಿರೋರೆ ನಾನು ನೋಡಿರೋದು. ಒಂದು ಖುಷಿ ಆಗುತ್ತೆ. ಅರಿಶಿನ ಕುಂಕುಮ ವಿಚಾರದಲ್ಲಿ ಯಾವ ಜಾತಿ ಭೇದ ಧರ್ಮ ಅದೇನೂ ಬರೋದಿಲ್ಲ. ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಖುಷಿನೇ ಆಗೋಗ್ಬಿಡುತ್ತೆ ನಮಗಂತೂ ತುಂಬಾ. ಎಲ್ಲರೂ ಅದೊಂಥರ ಹಬ್ಬನೇ ಅನಿಸ್ಬಿಡುತ್ತೆ ಹೆಣ್ಮಕ್ಳಿಗೆ, ಅದೊಂಥರ ಚೆನ್ನಾಗಿ ಅದೊಂಥರ. ನನಗೂ ಆ ಥರ ತುಂಬ ಖುಷಿ ಆಯಿತು. ನಾನು ಅರಿಶಿನ ಕುಂಕುಮ ಎಲ್ಲರಿಗೂ ಕೊಟ್ಟು ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ನಾವು ಆಲ್ರೆಡಿ. ಅದಾದಮೇಲೆ ಮನೆ ಹೊರಡೋಣ ಅಂತ ಬಂದಾಗ ಗಾಡಿ ಹತ್ರ ಹೋಗೋಣ ಅಂದರೆ ಇಲ್ಲಿ ಇವರು ಹಸುನೇ ಇಟ್ಕೊಂಡು ನಿಂತಿದ್ರು ಬಂದು ಬಸವನ. ಸೊ ಅಲ್ಲಿ ನಾವು ಕೂಡ ಹಸುಗೆ ಪೂಜೆ ಮಾಡಿ, ಸೊ ಭರತ್ ಮತ್ತು ಪೂರ್ವಿ ಇಬ್ಬರು ಬಾಳೆಹಣ್ಣ ತಿನ್ನಿಸ್ತಾಯಿದ್ರು ಹಸುಗೆ. ಸೊ ನಮಗೆ ಅದೊಂಥರ ಇನ್ನೂ ಖುಷಿ ಆಗೋಯಿತು. ಈ ಪ್ರತಿ ವರ್ಷ ನಾವೇನು ಹಸುಗೆ ಪೂಜೆ ಮಾಡ್ತಾ ಇರಲಿಲ್ಲ, ನಮಗೇನು ಹಸು ಸಿಗ್ತಾನೂ ಇರಲಿಲ್ಲ ಇಲ್ಲಿ. ಬಟ್ ಈ ವರ್ಷ ಸಿಕ್ತು ನಮಗೂ. ಹಸು ಅಲ್ಲೇ ಇದ್ದಿದ್ದರಿಂದ ಹಸುಗೂ ಪೂಜೆ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಪೂರ್ವಿ ಸ್ಕೂಲಿಗೆ ಹೋಗೇ ಬಿಟ್ಟ, ಟೈಮ್ ಆಗಿತ್ತು ಅಂತೇಳಿ. ಭರತ್ ಮಾಡಿರೋದನ್ನ ಫಸ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತೇಳಿ ಟೇಸ್ಟ್ ಮಾಡಿ ನೋಡ್ತಾಯಿದ್ರು. ಬಿಸಿಬೇಳೆ ಬಾತ್ ಮಾಡಿದ್ವಿ, ಸೊ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸ್ವಲ್ಪ ಖಾರ ಆಗಿದೆ ಅಂತೇಳಿ. ಆ್ಯಂಡ್ ದೆನ್ ಈ ಲಾಗ್ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡು